ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಅವತ್ತು ಬಂದಾಗ ಈ ಹೂವಿನ ಗಿಡಕ್ಕೆ ಔಷಧಿ ಕೊಡೋಕ್ಕಿಂತ ಬಂದಿದ್ದೀನಿ, ಇನ್ನೂ ಕೊಟ್ಟಿಲ್ಲ. ಇವತ್ತು ಕೊಡ್ತಾಯಿದ್ದೀನಿ ಅಂತ ಹೇಳಿದೆ ಅಲ್ವಾ, ಇವತ್ತು ಕೊಟ್ಟಿದ್ದೀನಿ. ಇದಕ್ಕೆ ಈ ಮುಂಭಾಗದಲ್ಲಿರೋಂಥದಕ್ಕೆ ಇವತ್ತು ಅದೇ ಅಂಗಡಿ ಔಷಧಿ, ಕೆಮಿಕಲ್ ಔಷಧಿನೇ ಬಳಸ್ತಿದ್ದಾರೆ. ಆ ಕೆಮಿಕಲ್ ಔಷಧಿ ಬಳಸ್ತಿರೋದ್ರಿಂದ ಏನಾಗ್ತದೆ, ಅವರು ಇದನ್ನೇ ಅಂಗಡಿನೇ ಬಳಸ್ತಿದ್ದೀನಿ. ಇನ್ನು ಆ ಕಡೆ ಪ್ಲಾಟ್ ಇದೆ ನೋಡಿ, ಈ ಬದುದಿಂದ ಆ ಕಡೆಗೆ ಇದೆಯಲ್ಲ, ಅದಕ್ಕೆ ನಮ್ಮದೇ ಒಂದು ಆರ್ಗಾನಿಕ್ ಪ್ರಾಡಕ್ಟ್ನ ಬಳಸ್ತಿದ್ದಾರೆ. ಆ ಆರ್ಗಾನಿಕ್ ಪ್ರಾಡಕ್ಟ್ನ ಬಳಸ್ತಿರೋ ಅಂಥದ್ದು ಅದಕ್ಕೂ ಇದಕ್ಕೂ ವ್ಯತ್ಯಾಸ ಏನಿರುತ್ತೆ, ಯಾಕೆಂದರೆ ಹೂವು ಕಲರಾಗಿರುತ್ತಾ ಚೆನ್ನಾಗಿರುತ್ತಾ ಅನ್ನೋದಕ್ಕೋಸ್ಕರ ಚೆಕ್ ಮಾಡೋದಕ್ಕೋಸ್ಕರ ಇವತ್ತು ಇದನ್ನು ಬಳಸ್ತಿರೋಂಥದ್ದು. ಇದಕ್ಕೆ ಕೆಮಿಕಲ್ ಬಳಸಿದ್ದಾರೆ. ಈಗ ನಾನು ವೀಡಿಯೋ ಹಿಡಿತಿರೋಂಥದ್ದು ಕೆಮಿಕಲ್ ಬಳಸಿದ್ದಾರೆ. ಕೆಮಿಕಲ್ ಅಂಗಡಿಯಿಂದ ಸಿಕ್ಕಂಥ ಪದಾರ್ಥಗಳು ಅದನ್ನು ಬಳಸಿ ಇದು ಮಾಡ್ತಿದ್ದಾರೆ. ಈಗ ನಾನು ನಮ್ಮದು ಕೊಟ್ಟಿದ್ದೀವಲ್ಲ ಅದಕ್ಕೆ ಹೋಗ್ತಿದ್ದೀನಿ. ಅದು ಅವ್ರ ಬಾಯಲ್ಲೇ ಕೇಳ್ದೇನು ಮೊನ್ನೆ ದಿವಸ, ಇದಕ್ಕಿಂತವ ನಿಮ್ಮದು ಕೊಟ್ಟಿರೋದು ಪರವಾಗಿಲ್ಲ, ಚೆನ್ನಾಗಿ ಇಂಪ್ಲಿಮೆಂಟ್ ಆಗ್ತಿದೆ, ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳಿದ್ರು. ಅದಕ್ಕೆ ನನಗೂ ತುಂಬಾ ಖುಷಿ ಆಯಿತು. ನೋಡಿ, ಇದಕ್ಕೆ ನಾವು ಕೊಟ್ಟಿರೋಂಥದ್ದು, ಇದಕ್ಕೂ ಕೂಡ ನಾವು ಕೊಟ್ಟಿರೋಂಥದ್ದು ಇವತ್ತು ಚೆನ್ನಾಗಿದೆ. ಇವತ್ತು ಗೊಬ್ಬರ ಹಾಕ್ತೀನಿ ಅಂತ ಅಂದರು. ಆ ಗೊಬ್ಬರ ಹಾಕ್ತೀನಿ ಅಂತ ಅಂದಿದ್ದಕ್ಕೋಸ್ಕರ ಇವತ್ತು ಅದಕ್ಕೆ ಒಂದು ನಮ್ಮ ಅಗ್ರಿ ಅಕ್ವಾಜೆಲ್ ಅಂತ ಇದೆ. ಅಗ್ರಿ ಅಕ್ವಾಜೆಲ್ ಅದು ಯಾವ ಥರ ಕೆಲಸ ಮಾಡುತ್ತೆ ಅಂತಂದರೆ, ನಮ್ಮ ಈ ಗೊಬ್ಬರದಲ್ಲಿ ಈಗ ಕೆಮಿಕಲ್ ಹಾಕ್ತಿದ್ದಾರಲ್ವ, ಆ ಕೆಮಿಕಲ್ ಜೊತೆ ಮಿಕ್ಸ್ ಮಾಡಿ ಹಾಕಿದ್ರೆ, ಆ ಕೆಮಿಕಲ್ ಜೊತೆ ಮಿಕ್ಸ್ ಮಾಡಿ ಹಾಕೋದ್ರಿಂದ ಏನಾಗುತ್ತೆ, ಅದು ಯೂಮಿಕ್ ಅಂಶ, ಪಲ್ವಿಕ್ ಅಂಶ ಮತ್ತು ಜ್ಯೂಮಿಕ್ ಅಂಶ ಅಂತ ಬರುತ್ತೆ, ಆಕ್ಸಿಡ್ ಅಂತ ಬರುತ್ತೆ. ಅದನ್ನೇನು ಮಾಡುತ್ತೆ, ಭೂಮಿಯಿಂದ ಹಿಡಿದಿಟ್ಕೊಂಡು ಈ ಗಿಡಗಳು ಇಂಪ್ರೂವ್ಮೆಂಟ್ ಆಗೋದಕ್ಕೆ ಮತ್ತು ಕಲರ್ ಚೇಂಜ್ ಆಗೋದಕ್ಕೆ ಮಾಡಿಕೊಡ್ತಾ ಬರುತ್ತೆ. ಕಲರ್ ಚೇಂಜ್ ಆಗೋದ್ರ ಜೊತೆಗೆ ಗಿಡಗಳು, ಕಾಂಡಗಳು ಮತ್ತು 50% ನೀರನ್ನ ಉಳಿತಾಯ ಮಾಡ್ತಾ ಬರುತ್ತೆ ನಮ್ಮ ಗೊಬ್ಬರ. ಅದು ಏನಾಗುತ್ತೆ, ಭೂಮಿಗೆ ಹಾಕೋದ್ರಿಂದ ಏನಾಗುತ್ತೆ, ಭೂಮಿ ಮತ್ತು ಹೀಟು ಜಾಸ್ತಿ ಆಗುತ್ತೆ, ಭೂಮಿ ಕಾವಾಗುತ್ತೆ, ಮತ್ತು ಗೊಬ್ಬರದಿಂದ ಏನು ಪರಿಣಾಮ ಬೀರುತ್ತೋ ಅದನ್ನು ತಡೆಗಟ್ಟಿ ಇಳುವರಿ ಬರೋದಕ್ಕೆ, ಮತ್ತು ಹೂಗಳು ಆಗ್ಬೋದು, ಶುಂಠಿ ಆಗ್ಬೋದು, ಅಡಿಕೆ ಆಗ್ಬೋದು, ಪ್ರತಿಯೊಂದು ಚೆನ್ನಾಗಿ ಬರಲಿ ಇದಕ್ಕೋಸ್ಕರ ನಮ್ಮ ಗೊಬ್ಬರ ಶೇಖರಣೆ ಮಾಡ್ತಾ ಬರುತ್ತೆ. ಭೂಮಿಲಿ ಬೇರುಗಳು ಹಾಳಾಗೋಗಿ ಇಳುವರಿ ಬರೋದಕ್ಕೆ, ಮತ್ತು ಹುಳಗಳು ಏನಾರು ಗೆಡ್ಡೆ ರೋಗಗಳು ಏನಾರು ಇದ್ದರೆ, ಹುಳ ರೋಗಗಳು ಏನಾರು ಇದ್ದರೆ ಅವೆಲ್ಲನೂ ಹೋಗ್ಲಾಡ್ಸೋದಕ್ಕೆ ನಮ್ಮ ಅಕ್ವಾಜೆಲ್ ತುಂಬಾ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ. ಎಫೆಕ್ಟಿವ್ ಆಗಿ ಕೆಲಸ ಮಾಡೋವಂಥದ್ದು ಇವತ್ತು ರೈತನಿಗೆ ಒಂದು ಬೆನ್ನೆಲುಬಾಗಿ ಕೆಲಸ ಮಾಡ್ತಾ ಬರುತ್ತೆ. ಬೆನ್ನೆಲುಬಾಗಿ ಕೆಲಸ ಮಾಡೋದ್ರಿಂದ ಎಲ್ಲ ಪ್ರಾಬ್ಲಮ್ನು ಸಾಲ್ವ್ ಮಾಡ್ತಾ ಬರ್ತಾರೆ. ನೋಡಿ, ಆಲ್ರೆಡಿ ಅವರು ಔಷಧಿ ಹೊಡಿತಿದ್ದಾರೆ, ಕೆಮಿಕಲ್ ಔಷಧಿ ಹೊಡೆಯೋದ್ರಿಂದವ ಅವರು ಆಲ್ರೆಡಿ ಬಳಸ್ತಿದ್ದಾರೆ ಎಲ್ಲಕ್ಕೂ, ಹುಳಗಳು ಬೀಳ್ತಿದ್ದೀವಿ ಅಂದ್ಬಿಟ್ಟು. ನಾನಿಲ್ಲಿ ಕೊಡ್ತಾ ಇರೋದು ಇವತ್ತು ಗೊಬ್ಬರ ಹಾಕ್ತೀನಿ ಅಂದಿದ್ದಕ್ಕೋಸ್ಕರ ಗೊಬ್ಬರಕ್ಕೆ ಇವತ್ತು ಅಕ್ವಾಜೆಲ್ನ ಕೊಡೋಕ್ಕೆ ಅಂತ ಬಂದಿದ್ನಿ. ಅಕ್ವಾಜೆಲ್ನ ಇದು ಏನಪ್ಪ ಅಂತಂದರೆ, ನಾವು ಒಳ್ಳೆ ವಿಷಯಗಳು ಹೇಳಿದಾಗ ಜನಗಳಿಗೆ ಅರ್ಥ ಆಗೋಲ್ಲ. ಏನಪ್ಪ ಅಂದರೆ, ಕೆಟ್ಟ ವಿಷಯಗಳು ಜನಗಳಿಗೆ ಬೇಗ ಅರ್ಥ ಆಗುತ್ತೆ. ನೋಡಿ, ಯಾಕೆಂದರೆ ನಾವು ಮಾಡ್ತಿರೋದು ಜನಗಳಿಗೆ ಮೋಸ ಮಾಡೋ ಕೆಲಸ ಅಂತೂ ಅಲ್ಲ, ಒಳ್ಳೆ ಕೆಲಸ, ರೈತನಿಗೆ ಒಳ್ಳೇದಾಗಲಿ. ಇವತ್ತು ನೋಡಿ, ತೆಂಡೆಕೆರೆ ಹತ್ರ ಕಾಳೆಗೌಡನ ಕೊಪ್ಪಳು, ಇಲ್ಲಿಂದ ಚಿನ್ಕುಳಿ ಒಂದು 3 ಕಿಲೋಮೀಟ್ರ್ 4 ಕಿಲೋಮೀಟ್ರ್ ಆಗುತ್ತೆ. ಅಂಥ ಒಂದೂರು ಕಾಳೆಗೌಡನ ಕೊಪ್ಪಳಲ್ಲಿ ಇದು ಕೊಡೋಕ್ಕೆ ಬಂದಿರೋದು. ಇದನ್ನು ನೋಡಿ, ಯಾಕೆಂದರೆ ನಾವು ಜನಗಳಿಗೆ ಮೋಸ ಮಾಡೋದು ಇಂಪಾರ್ಟೆಂಟ್ ಅಲ್ಲ, ಜನಗಳಿಗೆ ಒಳ್ಳೇದನ್ನ ಮಾಡೋದು ತುಂಬ ಇಂಪಾರ್ಟೆಂಟು. ಅದು ಇಷ್ಟ ಆಗಿದ್ದರೆ ನಮ್ಮ ವೀಡಿಯೋನ ಯಾರು ಫಸ್ಟ್ ಟೈಮ್ ನೋಡ್ತಿರೋ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮುಖಾಂತರ ತಿಳಿಸಿ. ಯಾಕೆಂದರೆ ನಿಮ್ಮ ಕೈಲಿ ಸಾಧ್ಯವಾದಷ್ಟು ಜನಗಳಿಗೆ ಒಳ್ಳೇದನ್ನ ಮಾಡಿ ಅಂತ ಹೇಳ್ತಾ ನಾನು ಮಾತನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತು ಜೈ ಭಾರತಾಂಬೆ.